ನಾವು ಅನ್ಕೋತೀವಿ ಆಮೆ ತುಂಬಾ ಸ್ಲೋ ಆಗಿ ನಡೆಯುತ್ತೆ, ಜೀವನದಲ್ಲಿ ಅದು ಯಾವಾಗಲೂ ಹಿಂದೆ ಬಿದ್ದಿರುತ್ತೆ ಅಂತ. ಬಟ್ ಈ ನಾಗರಿಕತೆಯ ಪ್ರಪಂಚಕ್ಕೆ ಈಗ ಈ ಆಮೆಯ ನಡಿಗೆ ಅವಶ್ಯಕತೆ ತುಂಬಾ ಇದೆ. ಯಾಕಂದ್ರೆ ಈ ಆಧುನಿಕ ಪ್ರಪಂಚದಲ್ಲಿ ಪ್ರತಿ ಮನುಷ್ಯನು ಕೂಡ ನೆಮ್ಮದಿಯಿಂದ ಬದುಕೋದೇ ಮರೆತು ಹೋಗಿದ್ದಾನೆ. ಎಲ್ಲ ಓಟ, ಓಡಾಟ, ಒದ್ದಾಟ. ಅದರಿಂದ ನಮ್ಮ ಸುತ್ತ ಇರೋ ಪ್ರಪಂಚನ ನೋಡೋದೇ ಮರೆತು ಬಿಟ್ಟಿದ್ದೀವಿ. ಆದರೆ ಈ ಆಮೆ ಹಾಗಲ್ಲ, ತುಂಬಾ ನಿಧಾನವಾಗಿ ನಡೆಯುತ್ತೆ. ಹಾಗೆ ಆಗಾಗ ಅದರ ನಡಿಗೆನ ಪಾಸ್ ಮಾಡಿ ತನ್ನ ಸುತ್ತ ಇರೋ ಪ್ರಪಂಚನ ತುಂಬಾ ತೀಕ್ಷ್ಣವಾಗಿ ನೋಡುತ್ತೆ. ಸೊ ಆಧುನಿಕ ಮಾನವ, ನೀನು ಒಂದು ಆಮೆಯನ್ನು ತೆಗೆದುಕೊಂಡು ಡೈಲಿ ಸ್ವಲ್ಪ ದೂರ ನಡಿ. ಆಗ ಅದು ನಿನಗೆ ಹೇಳಿಕೊಡುತ್ತೆ ಈ ಪ್ರಪಂಚನ ಪೌಸ್ ಮಾಡಿ ಹೇಗೆ ನೋಡಬೇಕು. ಹಾಗೆ ನಿನ್ನ ಪ್ರಾಬ್ಲಮ್ಸ್ ಕಷ್ಟ ಅನಿಸಿದ್ರೆ ವಿಶ್ರಾಂತಿ ತಗೋ ಅಂತ ಹೇಳುತ್ತೆ. ಪ್ರಾಬ್ಲಮ್ಸ್ ಇನ್ನೂ ದೊಡ್ಡದು ಅನಿಸಿದ್ರೆ ಇನ್ನೂ ಸ್ವಲ್ಪ ರೆಸ್ಟ್ ಮಾಡು. ಎಲ್ಲ ಪ್ರಾಬ್ಲಮ್ಸ್ಗೆ ಕಾರಣ ನಿನ್ನ ಮೇಲೆ ನೀನು ಒತ್ತಡ ಹಾಕಿಕೊಳ್ಳೋದು ಅಂತ ಹೇಳುತ್ತೆ. ಆ ಸ್ಟ್ರೆಸ್ ಕಡಿಮೆ ಮಾಡೋಕೆ ಈ ರೆಸ್ಟ್. ಆಮೆ ಒಂದು ಹೆಜ್ಜೆ ಮುಂದೆ ಹಾಕೋಕೆ ತನ್ನ ಮೇಲೆ ತಾನು ಒತ್ತಡ ಹಾಕೊಳ್ಳಲ್ಲ. ಒಂದು ವೇಳೆ ಒತ್ತಡ ಹಾಕ್ಕೊಂಡ್ರೆ ಸ್ವಲ್ಪ ರೆಸ್ಟ್ ಮಾಡಿ ಒಂದು ಚಿಕ್ಕ ಹೆಜ್ಜೆಯಿಂದ ದೊಡ್ಡ ಸಮುದ್ರ ದಾಟೋಕೆ ಹೆಜ್ಜೆ ಹಾಕುತ್ತೆ. ಆಮೆ ತನ್ನ ಚಿಪ್ಪಿನಿಂದ ತಲೆಯನ್ನ ಹೊರಹಾಕಿದ ಪ್ರತಿ ಸಲ ಅಭಿವೃದ್ಧಿ ಹೊಂದುತ್ತಾ ಇರುತ್ತೆ. ಹಾಗಂತ ಆಮೆ ಸ್ಲೋ ಮೋಷನ್ನ ಹೇಳಿಕೊಡಲ್ಲ. ನಿನ್ನ ಸ್ಪೀಡ್ನ ಬಗ್ಗೆ ತಲೆ ಕೆಡಿಸ್ಕೋಬೇಡ ಅನ್ನುತ್ತೆ. ಸಿಂಪಲ್ ಆಗಿ ಹೇಳಬೇಕಂದ್ರೆ ಬಸವನ ಹುಳುವಿನ ಹಾಗೆ ನಡೆ, ಇಲ್ಲ ಅಂದರೆ ಆಮೆ ವೇಗದಲ್ಲಿ ನಡೆ. ಇನ್ನೂ ನಿನಗೆ ಸ್ಪೀಡ್ ಸರಿ ಹೋಗಿಲ್ಲ ಅಂದರೆ ಮೊಲದ ಹಾಗೆ ಓಡು. ಬಟ್ ಇಲ್ಲಿ ಮರಿಬೇಕಾಗಿರೋ ವಿಷಯ ಏನಂದರೆ ನಿನ್ನ ಸ್ಪೀಡ್ನ ಬಗ್ಗೆ ಮರೆತು ಹೋಗು. ಕೇವಲ ಮುಂದೆ ಸಾಗ್ತಾ ಇರು. ಅದು ಸ್ಲೋ ಆದರೂ ಸರಿ, ಸ್ಪೀಡ್ ಆದರೂ ಸರಿ. ಹಾಗೆಯೇ ಈ ಪ್ರಪಂಚದಲ್ಲಿ ಎರಡು ರೀತಿ ಜನ ಇರ್ತಾರೆ. ಒಂದು ವೇಗವಾಗಿ ಓಡೋರು, ಇನ್ನೊಂದು ನಿಧಾನವಾಗಿ ಓಡೋರು. ಈ ನಿಧಾನವಾಗಿ ಓಡೋರು ಜೋರಾಗಿ ಓಡೋರನ್ನ ನೋಡಿ ಸುಮ್ಮನೆ ಒತ್ತಡಕ್ಕೆ ಗುರಿಯಾಗ್ತಾರೆ. ಅಂದ್ರೆ ಆಮೆ ಮೊಲದೊಂದಿಗೆ ಕಂಪೇರ್ ಮಾಡ್ಕೊಂಡ್ರೆ ಏನಾಗುತ್ತೆ? ಆಮೆ ಸ್ಟ್ರೆಸ್ಗೆ ಗುರಿಯಾಗಿ ಬೇಗ ಸಾಯುತ್ತೆ. ಸೊ ಆಮೆ ನಿಧಾನವಾಗಿ ನಡೆಯೋದು, ಮೊಲ ಜೋರಾಗಿ ಓಡೋದು ಅದರ ಸಹಜ ಗುಣ. ಆ ಸಹಜ ಗುಣಕ್ಕೆ ವಿರುದ್ಧವಾಗಿ ನಡೆದಾಗಲೇ ಬದುಕು ಭಾರವಾಗುತ್ತೆ. ಆದರೆ ಪೈಪೋಟಿ ಅಂತ ಬಂದ್ರೆ ಯಾವುದಕ್ಕೂ ಜಗ್ಗಬಾರದು ಅಂತ ನಾವು ಚಿಕ್ಕ ವಯಸ್ಸಿನಲ್ಲಿ ಓದಿಕೊಂಡ ಆಮೆ ಮೊಲ ಓಟ ಹೇಳುತ್ತೆ. ಸೊ ಮೈ ಡಿಯರ್ ಥಿಂಕರ್ಸ್, ರಸ್ತೆ ಚೆನ್ನಾಗಿದ್ರೆ ನಿಧಾನವಾಗಿ ಶಾಂತವಾಗಿ ನಡೆಯಿರಿ. ಆದರೆ ಒಂದು ಆಮೆ ಥರ ಅದಕ್ಕಿಂತ ಸ್ವಲ್ಪ ಜೋರಾಗಿ. ಆದರೆ ಈಗ ಮನುಷ್ಯ ಜೀವನ ಹೇಗಿದೆ ಅಂದರೆ, ನಾವು ಒಂದು ಸುಂದರವಾದ ರಸ್ತೆನ ಮಾಡಿಕೊಂಡು ಅವಶ್ಯಕತೆಗಿಂತ ಜಾಸ್ತಿ ಸ್ಪೀಡಿಂದ ನಾವು ಇಟ್ಕೊಂಡಿರೋ ರೋಡ್ನ ನಾವೇ ಹಾಳು ಮಾಡ್ತಾ ಕೊನೆಗೆ ನಮ್ಮನ್ನ ನಾವೇ ಹಾಳು ಮಾಡ್ಕೋತಾ ಇದ್ದೀವಿ. ಸೊ ಸ್ವರ್ಗಕ್ಕೆ ದಾರಿ ನಿನ್ನ ಪ್ರಗತಿನೇ ಅಂತ ಆಮೆ ನಮಗೆ ಪದೇ ಪದೇ ನೆನಪಿಸುತ್ತೆ. ಆದರೆ ಈ ನಾಗರಿಕತೆಯಿಂದ ಮನುಷ್ಯ ಒಂದು ಯಂತ್ರವಾಗಿ ತನ್ನ ಪ್ರಗತಿಯನ್ನು ತಾನೇ ಮರೆತು ಹೋಗಿ ಪ್ರಪಂಚದ ಕಷ್ಟದಲ್ಲಿ ನರಳಾಡ್ತಾ ಇದ್ದಾನೆ. ಸೊ ಆಮೆ ಥರ ನೀವು ಪ್ರಗತಿ ಸಾಧಿಸಬೇಕಂದ್ರೆ ನೀವು ನಿಮ್ಮ ತಲೆಯನ್ನು ಆಮೆ ಥರ ಹೊರಗಡೆ ಇಡಬೇಕು. ಆಮೆಯ ಶೆಲ್ ಎಷ್ಟು ಗಟ್ಟಿಯಾಗಿದ್ರೂ ಮುಂದೆ ಸಾಗಬೇಕಂದ್ರೆ ತನ್ನ ತಲೆನ ಹೊರಗಡೆ ಇಡಲೇಬೇಕು. ಆದರೆ ಮನುಷ್ಯ ಅವಶ್ಯಕತೆ ಇಲ್ಲದ ಶೆಲ್ಗಳನ್ನು ನಿರ್ಮಿಸಿ ಭದ್ರತೆ, ಭಯದ ಹೆಸರಲ್ಲಿ ಅದೇ ಶೆಲ್ನಲ್ಲಿ ಇರ್ತಾ ಉಸಿರಾಡದೆ ಸಾಯ್ತಾ ಇದ್ದಾನೆ. ಮನುಷ್ಯ ಎಷ್ಟು ವಿಚಿತ್ರವಾಗಿ ತಯಾರಾಗಿದ್ದಾನೆ ಅಂದರೆ ಆಮೆ ಥರ ನೋಡಲ್ಲ, ಆಮೆಯ ನಿಂಜಾ ವರ್ಷನ್ ನೋಡೋಕೆ ಇಷ್ಟಪಡ್ತಾನೆ. ಹಾಗೆ ಇವನು ಯಾವಾಗಲೂ ಬ್ಯುಸಿಯಾಗಿ ಏನೇನೋ ಹುಡುಕ್ತಾ ಇರ್ತಾನೆ. ಆ ಹುಡುಕಾಟ ಯಾಕೆ ಅಂತ ಕೇಳಿದರೆ ಮೀಸೆ ಇರೋ ಆಮೆಗೋಸ್ಕರ ಅಂತೆ. ಅದು ಕೂಡ ಆ ಆಮೆಗೆ ಪೈಲ್ವಾನ್ಗೆ ಇರೋ ಮೀಸೆ ಥರ ಇರಬೇಕಂತೆ.